ಗೋಣಿಕೊಪ್ಪಲು ಪಟ್ಟಣದಲ್ಲಿ ನೋಡುತ್ತಿದ್ದಂತೆಯೇ ಹಳೆಯ ಶಿಥಿಲ ಕಟ್ಟಡವೊಂದು ಭಾರೀ ಶಬ್ದದೊಂದಿಗೆ ದಿಢೀರ್ ಕುಸಿದು ಬಿದ್ದಿದೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಒಟ್ಟು 9 ಮಂದಿಯನ್ನು ಅಗ್ನಿಶಾಮಕ ದಳವು ಸಾರ್ವಜನಿಕರ ನೆರವಿನಿಂದ ರಕ್ಷಿಸಿದೆ. ಸುಮಾರು 70 ರಿಂದ 75 ವರ್ಷಗಳ ಹಿಂದಿನ ಅಂಬೋರ್ ಬಿರಿಯಾನಿ ಕಟ್ಟಡ ಮಧ್ಯಾಹ್ನ ದಿಢೀರ್ ಕುಸಿದು ಬಿದ್ದಿದ್ದು, ಹೋಟೆಲ್ ಮಾಲೀಕ ಸೇರಿದಂತೆ ಒಳಗೆ ಹಲವು ಸಾರ್ವಜನಿಕರು ಸಿಲುಕಿಕೊಂಡಿರುವ ಶಂಕೆ ಇತ್ತು. ತಕ್ಷಣ ಮಾಹಿತಿ ಅರಿತ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದರು. ಹಲವರು ಮಧ್ಯಾಹ್ನದ ಊಟಕ್ಕೆಂದು ಹೋಟೆಲ್ಗೆ ಬಂದಿದ್ದರು ಎಂಬ ಮಾಹಿತಿಯ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗಿತ್ತು. ಸತತ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳವು ಸಾರ್ವಜನಿಕರ ನೆರವಿನಿಂದ ಒಳಗೆ ಸಿಲುಕಿಕೊಂಡಿದ್ದ ಹೋಟೆಲ್ ಮಾಲೀಕ ತಿರುಮುರುಗನ್ ಸೇರಿದಂತೆ 9 ಮಂದಿಯನ್ನು ರಕ್ಷಿಸಿದೆ. ತಿರುಮುರುಗನ್ ಪತ್ನಿ ಅಲವೇಲು, ಪುತ್ರ ನಾರಾಯಣ, ಸಂಬಂಧಿಕರಾದ ಮಹಲಿಂಗ, ಊಟಕ್ಕೆ ತೆರಳಿದ ಗ್ರಾಹಕರು, ದೇವರಕಾಡು ಪೈಸರಿಯ ಮಧು ಮತ್ತಿತರರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಪೈಕಿ ಟೈರ್ ಮಧು ಮಡಿಕೇರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಾಯಾಳುಗಳ ಪೈಕಿ ತಿರುಮುರುಗನ್ ಸೇರಿದಂತೆ 2 ಕಾಲುಗಳಿಗೆ ಗಂಭೀರ ಪೆಟ್ಟಾಗಿದೆ. ಪ್ರಕರಣದ ಬಗ್ಗೆ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಗೋಣಿಕೊಪ್ಪಲು ಟೌನಿನ ಒಂದು ದುರಾದೃಷ್ಟ ಅಂತ ಹೇಳಿದ್ರೆ ತಪ್ಪಿಲ್ಲ. ಏನು ಅಂಬೂರು ಬಿರಿಯಾನಿ ಅಂತ ಒಂದು ಹೋಟೆಲ್ ನಿಂತಿತ್ತು, ಅದು ಒಂದು 2 ಗಂಟೆ ಸಮಯದಲ್ಲಿ ದಿಢೀರಾಗಿ ಇದ್ದ ಸಂದರ್ಭದಿಂದ ಅದರೊಳಗಡೆ ಇದ್ದ 7 ಜನರು ಏನೂ ತೊಂದರೆ ಇಲ್ಲದೆ ಹೊರಗಿದ್ದಾರೆ. ಒಂದು 2 ಸ್ವಲ್ಪ ಸಣ್ಣ ಸಣ್ಣ ಪೆಟ್ಟುಗಳು ತಲೆಗೆ ಏಟಾಗಿದ್ದ ವಿಚಾರಗಳಿದೆ. ಅದರಲ್ಲಿ ಒಂದು 80 ವರ್ಷ ಹಿಂದದ ಒಂದು ಕಟ್ಟಡ, ಬಹುಶಃ ಗೋಣಿಕೊಪ್ಪದಲ್ಲಿ ಇಂಥ ಕಟ್ಟಡ ತುಂಬ ಇದೆ. ಅದೆಲ್ಲ ತೆರವಾಗುವಂಥ ಕೆಲಸ ಮಾಡಬೇಕು. ಹಾಗೆ ಏನು ಅನಾಹುತ ಆಗದೆ ಒಂದು ಸುತ್ತದವಾಗಿ ಎಲ್ಲ ಕೆಲಸವನ್ನು ನಡೀತಾ ಇದ್ದಾರೆ. ಮತ್ತು ಪೊಲೀಸಿನವರು, NDRF ಮತ್ತು ಅಗ್ನಿಶಾಮಕದವರು ಮತ್ತು ಇಲ್ಲಿ ಲೋಕಲ್ ಸೇರಿ ತೆರವು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಕಟ್ಟಡದೊಳಗೆ 7 ಜನ ಇದ್ದರು.
3 ಜನನು ಸ್ವಲ್ಪ ಪ್ರಾಬ್ಲಮ್, ಒಬ್ಬ ಮಾತ್ರ ಕೊನೆಗೆ ಸಿಕ್ಕಿದವರು, ಬಾಕಿಯೆಲ್ಲ ಚೆನ್ನಾಗಿದ್ದಾರೆ. ಮಧ್ಯಾಹ್ನ ನಡೆದ ಭಾರೀ ದುರಂತದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗೋಣಿಕೊಪ್ಪಲ್ನ ಪೊಲೀಸರು ಕಾರ್ಯಾಚರಣೆ ವೇಳೆ ಸ್ಥಳದಲ್ಲೇ ಬೀಡು ಬಿಟ್ಟು ಸುಗಮ ಸಂಚಾರ ವ್ಯವಸ್ಥೆ ಮತ್ತು ಜನದಟ್ಟಣೆ ನಿಯಂತ್ರಿಸುವಲ್ಲಿ ಕಾರ್ಯಾಚರಿಸಿದರು.